31ನೆಯ ದಿನ ಯುದ್ಧ ಆರಂಭವಾಗಿ ಮಧ್ಯಪ್ರಾಚ್ಯದಲ್ಲಿ ಎಲ್ಲಾದರೂ ಹೋದರೆ ನಿಮಗೆ ಕಂಡಲ್ಲೆಲ್ಲ ನಿಮಗೆ ಬೆಂಕಿ ಬೂದಿಗಳೇ ಕಾಣಿಸ್ತಾ ಇದೆ. ಎಲ್ಲ ಸುಟ್ಟು ಹೋಗಿರೋದು, ಎಲ್ಲೆಲ್ಲಿ ದಾಳಿಯಾಗಿಲ್ಲ, ಯಾವ್ಯಾವ ಭಾಗದಲ್ಲಿ ಈಗಲೂ ಎಲ್ಲಿ ಬೀಳುತ್ತೋ ಅನ್ನುವಂಥ ಆತಂಕ ಕೆಲವು ಕಡೆಗಳಲ್ಲಿದೆ. ಅದರ ಮಧ್ಯದಲ್ಲಿ ಶಾಂತಿಯ ಮಾತುಕತೆಗಳು ಬೇರೆ. ಅದಕ್ಕೆ ಅಮೇರಿಕ ಆಯ್ಕೆ ಮಾಡಿಕೊಂಡಿದ್ದು ಪಾಕಿಸ್ತಾನವನ್ನು. ಕೆಲವೊಂದು ಟೈಮಲ್ಲಿ ಕೆಲಸ ಆಗಬೇಕಾದ್ರೆ ಕತ್ತೆ ಕಾಲು ಹಿಡಿಬೇಕು ಅಂತಾರಲ್ಲ, ಹಾಗೆ ಈ ಕೆಲಸ ಅಮೇರಿಕಾದು ಆ ಕಡೆಗೆ ಹಿಡಿದಿದ್ದಾರೆ. ಆ ಪಾಕಿಸ್ತಾನ ಈಗ ಏನು ಮಾತುಕತೆ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಆದರೆ ಅಮೇರಿಕ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟುಬಿಟ್ಟು ತನ್ನ ಸೈನಿಕರನ್ನೆಲ್ಲ ಕಳಿಸ್ತಾ ಇದೆ. ಯಾಕೆ ಅಂತಂದರೆ ಅದರದ್ದು ತೈಲ ತಾಣ ಇದೆ, ಖಾಗ್ ದ್ವೀಪ. ಆ ದ್ವೀಪವನ್ನು ಕ್ಯಾಚ್ ಮಾಡ್ಕೊಳ್ಳೋಕ್ಕೆ, ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಮುಂದಾಗ್ತಾ ಇದೆ. ಕಾರಣ ಆರ್ಥಿಕವಾಗಿ ಇರಾನ್ ಸಬಲವಾಗೋಕ್ಕೆ ಅದೇ ದ್ವೀಪ ಕಾರಣ. ಏನಾಗ್ತಾ ಇದೆ ಈಗ ಒಟ್ಟು ಬೆಳವಣಿಗೆ ಇಲ್ಲಿದೆ ನೋಡಿ. ಅಡ್ಡಗೋಡೆಯ ಮೇಲೆ ದೀಪ ಹಿಡಿದಿರೋ ಟ್ರಂಪ್. ಒಂದು ಕಡೆ ಶಾಂತಿ, ಮತ್ತೊಂದು ಕಡೆ ಯುದ್ಧ ಮತ್ತು ಶಾಂತಿ. ಸದ್ಯ ಮಧ್ಯಪ್ರಾಚ್ಯದ ಸಂಘರ್ಷಕ್ಕೆ ಅಂತಿಮ ತೆರೆ ಎಳೆಯೋದಕ್ಕೆ ಇವೆರಡಕ್ಕೆ ಮಾತ್ರ ಸಾಧ್ಯ. ಒಂದು, ಶಾಂತಿಯ ಬಿಳಿ ಬಾವುಟ ಹಾರಿಸೋದು, ಇಲ್ಲವೇ ಯುದ್ಧವನ್ನು ನಿರ್ಣಾಯಕ ಹಂತಕ್ಕೆ ಕೊಂಡೊಯ್ಯೋದು. ಈ ವಿಚಾರವಾಗಿ ಅಮೆರಿಕ ಸದಾ ಅಡ್ಡಗೋಡೆ ಮೇಲೆ ದೀಪವನ್ನೇ ಇಡ್ತಾ ಇದೆ. ಒಂದ್ ಕಡೆ ಪಾಕಿಸ್ತಾನವನ್ನ ಇರಾನ್ ಜೊತೆ ಮಾತುಕತೆಗೆ ಬಿಟ್ರೆ, ಮತ್ತೊಂದು ಕಡೆ ಇರಾನ್ ನೆಲದಲ್ಲಿ ಕಾರ್ಯಾಚರಣೆ ನಡೆಸೋಕೆ ತನ್ನ ಸೇನೆಯನ್ನ ತಯಾರು ಮಾಡ್ತಿದೆ. ಒಂದು ಕಡೆ ಟ್ರಂಪ್ ಸಮರ್ಥ ನಾಯಕರೊಂದಿಗೆ ಶಾಂತಿ ಮಾತುಕತೆ ನಡೀತಾ ಇದೆ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ನಾವು ವಿಶ್ವದಲ್ಲೇ ಅತ್ಯಂತ ಬಲಿಷ್ಠ ಸೇನೆ ಹೊಂದಿದ್ದೀವಿ ಅಂತ ತೊಡೆ ತಟ್ತಿದ್ದಾರೆ. ಇರಾನ್ ವಿಷಯದಲ್ಲಿ ಟ್ರಂಪ್ನ ಸ್ಪಷ್ಟ ನಿಲುವು ಏನು ಎಂಬುದು ಇನ್ನೂ ಕೂಡ ಅರ್ಥ ಆಗಿಲ್ಲ. ಇರಾನ್ನತ್ತ B-1B ಲ್ಯಾನ್ಸರ್ ಬಾಂಬರ್, ಸಾಗರಕ್ಕೆ ಧುಮುಕಿದ ಟ್ರಿಪೋಲಿ ಸಮರನೌಕೆ, ಖಾರ್ಗ್ ದ್ವೀಪದ ಮೇಲೆ US ಕಣ್ಣು. ಕಳೆದ 2 ದಿನಗಳಿಂದ ಅಮೆರಿಕದಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇದೆ. ಪೆಂಟಗನ್ನಲ್ಲಿ ಪಿಜ್ಜಾಗಳಿಗೆ ವಿಪರೀತ ಆರ್ಡರ್ಗಳು ಬರುವಾಗಲೇ ಏನೋ ಸಂಭವಿಸುತ್ತೆ ಅನ್ನೋ ಸೂಚನೆಗಳು ಸಿಕ್ಕಿದ್ವು. ಅಮೆರಿಕ ಯಾವಾಗ ಭೀಕರ ದಾಳಿಗೆ ಸಜ್ಜಾಗುತ್ತೋ ಆಗ ಪೆಂಟಗಾನ್ನಲ್ಲಿ ಪಿಜ್ಜಾಗಳಿಗೆ ಭಾರಿ ಡಿಮ್ಯಾಂಡ್ ಉಂಟಾಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಅಮೆರಿಕದಲ್ಲಿ ಹಲವು ಬದಲಾವಣೆಗಳಾಗಿದೆ. ಈ ಬಾರಿ ಮಹಾಪ್ರಹಾರಕ್ಕೆ ಅಮೆರಿಕ ಸಿದ್ಧವಾಗ್ತಾ ಇದ್ದು, ಶತಾಯಗತಾಯ ಖಾರ್ಗ್ ದ್ವೀಪವನ್ನ ವಶಕ್ಕೆ ಪಡೆಯುವ ರಣತಂತ್ರ ರೂಪಿಸ್ತಾ ಇದೆ. ಇರಾನ್ನ ಅಪಾರ ತೈಲ ಸಂಪತ್ತಿನ ಮೇಲೆ ಅಮೆರಿಕ ಮತ್ತು ಟ್ರಂಪ್ರ ಕಣ್ಣು ನೆಟ್ಟಿದೆ. ಇದನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋಕೆ ಅಮೆರಿಕಕ್ಕೆ ಈಗ ಖಾರ್ಗ್ ದ್ವೀಪ ಬೇಕು. ಇದು ಅದರ ತೆಕ್ಕೆಗೆ ಹೋದ್ರೆ ಇರಾನ್ನ ಪ್ರಮುಖ ತೈಲ ತಾಣ ಅಮೆರಿಕಕ್ಕೆ ಸಿಕ್ಕಂತಾಗತ್ತೆ. ಇದೇನಾದ್ರೂ ಸಾಧ್ಯವಾದ್ರೆ ವಿಶ್ವದ ಬಹುತೇಕ ಎಲ್ಲಾ ತೈಲ ಸಂಪತ್ತು ಅಮೆರಿಕದ ಪ್ರತ್ಯಕ್ಷ ಮತ್ತು ಪರೋಕ್ಷ ನಿಯಂತ್ರಣಕ್ಕೆ ಬಂದಂತಾಗುತ್ತೆ. ಅಮೆರಿಕದೊಂದಿಗೆ ಇಸ್ರೇಲ್ ಕೂಡ ಕೈ ಜೋಡಿಸಿದ್ದು, ಉಭಯ ದೇಶದ ಸೇನಾಧಿಕಾರಿಗಳು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಒಂದು ಕಡೆ ಶಾಂತಿಯ ಬಗ್ಗೆ ಮಾತನಾಡುವ ಟ್ರಂಪ್, ಮತ್ತೊಂದು ಕಡೆ ಇರಾನ್ಗೆ ಒಂದು ದೊಡ್ಡ ದಿನ ಅಂತ ಟ್ರೂತ್ನಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಇಂಗ್ಲೆಂಡ್ನಿಂದ ಅಮೆರಿಕದ ಶಕ್ತಿಶಾಲಿ B-1B ಬಾಂಬರ್ ಇರಾನ್ನತ್ತ ಹಾರಿದ್ದು, ಬೃಹತ್ ಸಮರ ನೌಕೆ ಟ್ರಿಪೋಲಿ ಸಾವಿರಾರು ಸೈನಿಕರನ್ನ ತುಂಬಿಕೊಂಡು ಮೆಡಿಟೇರಿಯನ್ ಸಮುದ್ರದತ್ತ ನುಗ್ತಾ ಇದೆ. ಇರಾನ್ನಲ್ಲಿ ಭೂದಾಳಿಗೆ ಅಮೆರಿಕ ಸಿದ್ಧತೆ, ನಾವು ಯಾವುದಕ್ಕೂ ಹೆದರಲ್ಲ ಎಂದ ಇರಾನ್. ಯುದ್ಧವೆಂಬ ಶವ ಪೆಟ್ಟಿಗೆಗೆ ಕೊನೆ ಮೊಳೆ ಹೊಡೆಯೋಕೆ ಅಮೆರಿಕ ಇಸ್ರೇಲ್ ತಿಂಗಳಿಂದ ಒದ್ದಾಡ್ತಾ ಇದೆಯಾದ್ರೂ ಇರಾನ್ ಅಷ್ಟು ಸರಳವಾಗಿ ಉಭಯ ದೇಶಗಳ ಕನಸನ್ನ ನನಸು ಮಾಡೋಕೆ ಕೊಡ್ತಾ ಇಲ್ಲ. ಆ ಕಡೆಯಿಂದ ಒಂದು ಮಿಸೈಲ್ ತೂರಿ ಬಂದ್ರೆ ಈ ಕಡೆಯಿಂದ 4 ಮಿಸೈಲ್ ಹಾರಿಸ್ತಾ ಇದೆ ಇರಾನ್. ಈಗ ಶಾಂತಿ ಮತ್ತು ಭೂತಾಳಿ ಎರಡೂ ವಿಚಾರಗಳನ್ನ ಖಂಡಾತುಂಡವಾಗಿ ಖಂಡಿಸಿರುವ ಇರಾನ್ ಶರಣಾಗುವ ದೇಶ ಅಲ್ಲ. ನಮ್ಮ ನಾಯಕರ ಹಾಗೂ ಜನರ ಹತ್ಯೆಯ ಪ್ರತೀಕಾರವಾಗಿ ಗಲ್ಫ್ ರಾಷ್ಟ್ರದಲ್ಲಿರುವ ಅಮೆರಿಕದ ನಿವಾಸ, ಸೇನಾ ನೆಲೆ, ಕಚೇರಿ ಧ್ವಂಸಗೊಳಿಸಲಿದ್ದೇವೆ. ಇನ್ನು ಇಸ್ರೇಲ್ಗೂ ಇದೇ ಗತಿ ಕಾದಿದೆ ಅಂತ ಇರಾನ್ನ ಸಶಸ್ತ್ರ ದಳದ ವಕ್ತಾರ ಅನ್ಬಿಯಾ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಕಳೆದ 1 ತಿಂಗಳಿಂದ ಅಮೆರಿಕ ಮತ್ತೆ ಇಸ್ರೇಲ್ ಜಂಟಿ ದಾಳಿಗಳನ್ನ ಮಾಡೋ ಮೂಲಕ ಇರಾನನ್ನ ಬಗ್ಗು ಬಡಿಯುವಂತಹ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದು ಸಾಧ್ಯ ಆಗ್ತಾ ಇಲ್ಲ. ಅಮೆರಿಕ ಮತ್ತೆ ಇಸ್ರೇಲ್ 1 ಮಿಸೈಲ್ಗಳನ್ನ ಹಾರಿಬಿಟ್ರೆ, ಮತ್ತೊಂದು ಕಡೆಗೆ ಇರಾನ್ 4 ಮಿಸೈಲ್ಗಳನ್ನ ಪ್ರತಿ ದಾಳಿಯ ಮೂಲಕ ಹಾರಿಬಿಡುವಂತ ಕೆಲಸವನ್ನ ಮಾಡ್ತಾ ಇದೆ. ಹೀಗಾಗಿ 1 ತಿಂಗಳು ಮುಗಿದ್ರೂ ಕೂಡ ಈ ಯುದ್ಧದಲ್ಲಿ ಸೋತವ್ರು ಯಾರು, ಗೆದ್ದವ್ರು ಯಾರು ಅನ್ನುವಂಥದ್ದನ್ನ ನಿರ್ಣಯಿಸಲಿಕ್ಕೆ ಕಷ್ಟ ಸಾಧ್ಯವಾದಂತಹ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದೆ. ಈ ನಡುವೆ ಅಮೆರಿಕ ದೊಡ್ಡ ಮಟ್ಟದ ಭೂದಾಳಿಯನ್ನು ಕೂಡ ಮಾಡಲಿಕ್ಕೆ ತಯಾರಿಯನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆಗೆ ಶಾಂತಿ ಮಾತುಕತೆಯನ್ನು ಕೂಡ ಪ್ರಸ್ತಾವನೆಯನ್ನು ಇಟ್ಟಿರುವಂಥದ್ದು. ಆದರೆ ಈ ಎರಡೂ ಪ್ರಸ್ತಾಪಗಳನ್ನು ತಿರಸ್ಕರಿಸಿರುವಂತಹ ಇರಾನ್ ಪ್ರತಿ ದಾಳಿಯ ಎಚ್ಚರಿಕೆಯನ್ನು ಕೊಟ್ಟಿದೆ. ಹೀಗಾಗಿ ಅಮೆರಿಕ ಕೂಡ ದೊಡ್ಡ ಮಟ್ಟದ ಆರ್ಮಿಯನ್ನು ಜಮಾವಣೆ ಮಾಡೋ ಮೂಲಕ ಭೂದಾಳಿಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಕೆಲ ದಿನಗಳ ಹಿಂದಷ್ಟೇ ಈ ಪ್ರದೇಶಕ್ಕೆ ಆಗಮಿಸಿದ 2500 ಮರೀನ್ ಮತ್ತು 2500 ನೌಕಾಪಡೆ ಯೋಧರೊಂದಿಗೆ ಈ ಕಮಾಂಡೋಗಳು ಸೇರ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಸದ್ಯ ಮಧ್ಯಪ್ರಾಚ್ಯದಲ್ಲಿ 50,000ಕ್ಕೂ ಹೆಚ್ಚು ಅಮೆರಿಕ ಸೈನಿಕರಿದ್ದಾರೆ. ಸೌದಿ ಅರೇಬಿಯಾ, ಬಹ್ರೇನ್, ಇರಾಕ್, ಸಿರಿಯಾ, ಜೋರ್ಡಾನ್, ಕತಾರ್, UAE ಮತ್ತು ಕುವೈತ್ ಸೇರಿದಂತೆ ಈ ಪ್ರದೇಶದ ವಿವಿಧ ನೆಲದಲ್ಲಿ
ಮತ್ತು ಹಡಗುಗಳಲ್ಲಿ ಸುಮಾರು 40,000 ಅಮೆರಿಕ ಸೈನಿಕರು ಇರ್ತಾರೆ. ಆದರೆ ಇರಾನ್ ಮೇಲಿನ ಯುದ್ಧವನ್ನ ತೀವ್ರಗೊಳಿಸಿರೋದ್ರಿಂದ ಈ ಸಂಖ್ಯೆ 50,000 ದಾಟಿದೆ ಅಂತ ಮಿಲಿಟರಿ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಅಮೆರಿಕ ಈಗಾಗಲೇ ಇರಾನ್ನ ಮೇಲೆ ಅತಿ ದೊಡ್ಡ ದಾಳಿಯನ್ನ ಮಾಡುವಂತಹ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾದಂತಹ ಪೋಸ್ಟ್ಗಳನ್ನು ಕೂಡ ಅವರು ಹಾಕ್ತಾ ಇರುವಂಥದ್ದು. ಇರಾನ್ನಲ್ಲಿ ಮುಂದಿನ ದಿನಗಳಲ್ಲಿ ಶಾಂತಿಯ ಸಮಯ ಬರುತ್ತೆ, ಅಲ್ಲಿವರೆಗೂ ಕೂಡ ದೊಡ್ಡ ಪ್ರಮಾಣದ ದಾಳಿಗಳನ್ನು ಅಮೆರಿಕ ನಡೆಸುತ್ತೆ ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ. ಈ ನಡುವೆ ಅಮೆರಿಕದ ದೊಡ್ಡ ಸೇನಾಪಡೆ ಈಗ ಎಲ್ಲ ಕಡೆಯೂ ಕೂಡ ಆವರಿಸ್ಕೊಳ್ತಾ ಇರುವಂಥದ್ದು. ಇರಾನ್ನ ಸಮುದ್ರ ಪ್ರದೇಶ ಮತ್ತೆ ಭೂ ಪ್ರದೇಶವನ್ನು ಕೂಡ ತಲುಪುವಂತಹ ಪ್ರಯತ್ನದಲ್ಲೂ ಕೂಡ ಇರುವಂಥದ್ದು. ಈ ನಡುವೆ ಇಸ್ರೇಲ್ ಅಮೆರಿಕದ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಈ ದಾಳಿಗೂ ಮುನ್ನ ಅಮೆರಿಕ ಮತ್ತೆ ಇಸ್ರೇಲ್ನ ಸೇನಾ ಮುಖ್ಯಸ್ಥರು ಕೂಡ ಜೊತೆಯಾಗಿ ಜಂಟಿ ಸಭೆಯನ್ನು ನಡೆಸುವ ಮೂಲಕ ಮುಂದಿನ ದಾಳಿಗಳಿಗೆ ಸಂಬಂಧಪಟ್ಟಂತೆ ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸಿದ್ದಾರೆ. ಸೊ ಹೀಗಾಗಿ ಮುಂದಿನ 2-3 ದಿನಗಳಲ್ಲಿ ಇರಾನ್ನ ಮೇಲೆ ಅತಿ ದೊಡ್ಡ ದಾಳಿ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಈಗ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಇಂದು ಮುಂದುವರಿದ ಯುದ್ಧ, ತೆಹರಾನ್ನಾದ್ಯಂತ ಇಸ್ರೇಲ್ ದಾಳಿ. ಕೊಲ್ಲಿ ಯುದ್ಧ ಸದ್ಯಕ್ಕೆ ನಿಲ್ಲುವ ಯಾವ ಲಕ್ಷಣ ಕಾಣ್ತಾ ಇಲ್ಲ. ಇಸ್ರೇಲ್ ತನ್ನ ಜಿದ್ದಿನಿಂದ ಹಿಂದೆ ಸರಿತಾ ಇಲ್ಲ. ಸದ್ಯ ತೆಹರಾನ್ನ ಮೇಲೆ ಸರಣಿ ದಾಳಿ ನಡೆಸೋದಾಗಿ ಘೋಷಿಸಿದ ಬೆನ್ನಲ್ಲೇ ಇರಾನ್ನ ಮೂಲ ಸೌಕರ್ಯಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ನಡೆಸ್ತಾ ಇದೆ. ಇಸ್ರೇಲ್ ನಡೆಸಿದ ದಾಳಿಗೆ ಇರಾನ್ನಲ್ಲಿ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿರೋ ಸಾಧ್ಯತೆ ಇದೆ. ಇರಾನ್ನ ಪ್ರಮುಖ ನೀರು ಸಂಗ್ರಹಣಾ ಘಟಕಗಳ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ. ಇರಾನ್ನ ಅರಾಕ್ನಲ್ಲಿರುವ ಜಲಸ್ಥಾವರದ ಮೇಲೆ ಮಿಸೈಲ್ ದಾಳಿ ನಡೆಸಲಾಗಿದ್ದು, ಈ ಪ್ರದೇಶದಲ್ಲೇ ಪರಮಾಣು ಶಸ್ತ್ರಾಸ್ತ್ರಗಳ ಪ್ರಮುಖ ಪ್ಲುಟೋನಿಯಂ ಉತ್ಪಾದನಾ ತಾಣ ಇದೆ. ಒಂದು ಕಡೆ ಇರಾನ್ ಮೇಲೆ ಇಸ್ರೇಲ್ ಭೀಕರ ದಾಳಿ ನಡೆಸಿದ್ರೆ, ಮತ್ತೊಂದು ಕಡೆ ಇರಾನ್ ಕುವೈತ್ನ ಉಪ್ಪು ನೀರು ಸಂಸ್ಕರಣಾ ಘಟಕದ ಮೇಲೆ ದಾಳಿ ನಡೆಸಿದೆ. ಸಮುದ್ರ ನೀರಿನಿಂದ ಉಪ್ಪನ್ನ ಪ್ರತ್ಯೇಕಿಸಿ ಶುದ್ಧ ಕುಡಿಯುವ ನೀರನ್ನಾಗಿ ಪರಿವರ್ತಿಸುವ ಘಟಕದ ಮೇಲೆನೇ ಇರಾನ್ ದಾಳಿ ನಡೆಸಿದ್ದು, ಪ್ರಮುಖ ಕಟ್ಟಡಕ್ಕೆ ಭಾರಿ ಹಾನಿಯಾಗಿದೆ ಅಂತ ಹೇಳಲಾಗಿದೆ. ಈ ದಾಳಿಯಲ್ಲಿ ಓರ್ವ ಭಾರತೀಯ ಮೃತಪಟ್ಟಿದ್ದು, ಸಂಘರ್ಷದಲ್ಲಿ ಮೃತಪಟ್ಟ ಭಾರತೀಯರ ಸಂಖ್ಯೆ 8ಕ್ಕೆ ಏರಿದೆ. ಇಸ್ರೇಲ್ ಮತ್ತೆ ಅಮೆರಿಕ ಜೊತೆಯಾಗಿ ನಿರಂತರವಾಗಿ ಇರಾನ್ನ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಒಂದು ಕಡೆಗೆ ಇಸ್ರೇಲ್ ಮೇಲೆ ದಾಳಿಯನ್ನ ನಡೆಸ್ತಾ ಇರುವಂತಹ ಇರಾನ್, ಮತ್ತೊಂದು ಕಡೆಗೆ ಅಮೆರಿಕದ ಮೇಲಿನ ಪ್ರತೀಕಾರದ ದಾಳಿಯಾಗಿ ಮಧ್ಯಪ್ರಾಚ್ಯದ ರಾಷ್ಟ್ರಗಳ ಮೇಲೆ ದಾಳಿಗಳನ್ನು ನಡೆಸ್ತಾ ಇರುವಂಥದ್ದು. ಮುಖ್ಯವಾಗಿ ಇವತ್ತು ಕುವೈತ್ನ ಮೇಲೂ ಕೂಡ ಇರಾನ್ ದಾಳಿಯನ್ನು ನಡೆಸಿರುವಂಥದ್ದು. ಕುವೈತ್ನಲ್ಲಿರುವಂತಹ ಉಪ್ಪು ನೀರಿನ ಸಂಸ್ಕರಣಾ ಘಟಕವನ್ನು ಗುರಿಯಾಗಿಸಿಕೊಂಡು ಅಲ್ಲಿನ ಮುಖ್ಯ ಕಟ್ಟಡಗಳನ್ನು ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡಿದೆ. ಇದರಿಂದ ಕುವೈತ್ನಲ್ಲಿ ಕುಡಿಯುವ ನೀರಿನ ತಾತ್ವಾರ ಕೂಡ ಎದುರಾಗುವಂತ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ನಡೆದಂತ ಈ ದಾಳಿಯಲ್ಲಿ ಭಾರತೀಯ ಪ್ರಜೆ ಒಬ್ಬ ಕೂಡ ಮೃತಪಟ್ಟಿರುವಂತದ್ರ ಬಗ್ಗೆ ವರದಿಗಳಾಗ್ತಾ ಇದ್ದಾವೆ. ಈವರೆಗೂ ಈ ಸಂಘರ್ಷ ಶುರುವಾದ ಬಳಿಕ ಒಟ್ಟು 8 ಜನ ಭಾರತೀಯರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. 1 ತಿಂಗಳು ದಾಟಿ ಹೋದ್ರೂ ಮಧ್ಯಪ್ರಾಚ್ಯದ ಸಂಘರ್ಷ ಕೊನೆಯಾಗಿಲ್ಲ. ಇದರ ಪರಿಣಾಮ ಈಗ ವಿಶ್ವವೇ ಎದುರಿಸುವಂತಾಗಿದೆ. ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $116 ತಲುಪಿದೆ. ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಸಾವಿರಾರು ಪಾಯಿಂಟ್ಸ್, ನಿಫ್ಟಿ 50 ಸೆನ್ಸೆಕ್ಸ್ ಭಾರಿ ಪ್ರಮಾಣದಲ್ಲಿ ಕುಸಿದಿದೆ. ಎಲ್ಲೋ ನಡೀತಾ ಇರುವ ಯುದ್ಧ ಇಲ್ಲಿ ಬೇಯ್ತಾ ಇರುವ ಅನ್ನಕ್ಕೆ ಬೆಂಕಿಯ ಬರ ಸೃಷ್ಟಿ ಮಾಡಿದೆ. ಶಬೀರ್ ನಡೆಗುಂದಿ, ಪಬ್ಲಿಕ್ ನ್ಯೂಸ್.